ಆಮೇಲೆ ಹುಲಿ ನಮ್ಮ ಹತ್ರಕ್ಕೆ ಬಂದು ಗುರ್ ಗುರ್ ಅಂತ ಸದ್ ಮಾಡ್ತು ಬಾವಾ. ಆಮೇಲೆ ಅದೇನು ಹೇಳವ ಆಮೇಲೆ ಬಾಯಿ ಆ ಅಂತ ಮಾಡ್ತು. ನಮ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತು ಬಾವಾ. ನೋಡಿ ಏನ್ ಮಾಡ್ತು. ಆಮೇಲೆ ಅಲ್ಲಿಂದ ಹೊಟ್ಟೋಗ್ಬಿಡ್ತು. ಉಂಟಾಯ್ತಾ ಹುಲಿ ಹೊಂಟೋಯ್ತು ಸಲ. ರಾಣಿ ಕಾಂತಾರ ಪಿಕ್ಚರ್ ನೋಡಿದ್ಯಾ? ಇಲ್ಲ ಬಾವಾ, ಅದು ಕಾಡಲ್ಲಿದ್ವಲ್ಲ ಟೇಮೇ ಸಿಕ್ಕಿಲ್ಲ. ಅದು ನಿಜನೇ, ಹೋಗ್ ನೋಡು, ಎಲ್ಲಾರು ನೋಡ್ತವ್ರೆ. ನಾವಿವಾಗ ಬಂದಿದ್ದೀವಲ್ಲ ಅಣ್ಣ, ಎಲ್ರೂ ಸೇರಿ ನೋಡೋಣ. ಇಷ್ಟೊತ್ತು ನೀವೇ ತೋರಿಸಿದ್ರಲ್ಲ, ಅಷ್ಟು ಸಾಕು. ಯಜಜ್ಮಿ, ಕಾಡಲ್ಲಿದ್ದವರು ಇಲ್ಲಿಗೆ ಹೆಂಗ್ ಬಂದ್ರಿ? ಅಯ್ಯೋ ಬಾವಾ, ಅದೊಂದು ದೊಡ್ಡ ಕತೆ ಹೇಳ್ತಾ ಕೂತ್ರೆ ಟೇಮೇ ಸಾಕಾಗಿಲ್ಲ. ಹೆಂಗೋ ಆ ಮಕ್ಕಳ ದಯೆಯಿಂದ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಲ್ಲ, ಹೀಗೆ ಸಮಾಧಾನ ಆಯಿತು. ಅತ್ತೆ, ಅಕ್ಕ, ಬಾವ, ಅಜ್ಜಿ, ಈ ಜನ್ಮದಾಗೆ ನಿಮ್ಮನ್ನು ಇನ್ನೊಂದ್ಸಲ ನೋಡ್ತೀನಿಲ್ಲೋ ಅನ್ಕೊಂಡಿದ್ದೆ. ಆದರೆ ದೇವ್ರ ದಯೆಯಿಂದ ಮತ್ತೆ ಪುನರ್ಜನ್ಮ ಕೊಟ್ಟವನೆ. ತಲೆನ ಒಲೆ ಒಳಗಿಟ್ರು ಸಾಕ ಹಾಕಿಲ್ಲ, ಅಷ್ಟೇ ತಲೆ ಕೆಟ್ಟೋಗೈತೆ. ಅಲ್ಲ, ಗೊಂಬೆ ಒಳಗಿದ್ದವರು ಹೆಂಗ್ ಬದುಕು ಬಂದ್ಬಿಟ್ರು? ಅಲ್ಲ, ಕಾಡ್ ಕತೆ ಹುಲಿ ಕತೆ ಎಲ್ಲ ಹೇಳ್ತವ್ರೆ. ರಾಣಿ, ಮನು, ನಿನ್ನೆಯಿಂದ ಹಸ್ಕೊಂಡೇ ಇರ್ತೀರ. ಬನ್ನಿ, ಮೊದಲು ಏನಾದರೂ ತಿನ್ನುವಂತೆ. ನಮ್ಮನ್ನ ಮನೆಯವರು ಅಂತ ಒಪ್ಕೊಂಡು ಮಾಡಿ ತಪ್ಪಿಗೆ ಕ್ಷಮೆ ಕೇಳಿ ನಮಗೆ ಒಳ್ಳೇದಾಗ್ಲಿ ಅಂತ ಅಲ್ಲಿ ಕಳಿಸ್ಕೊಟ್ರಿ. ಇನ್ಯಾಕೆ ಯಾವ ಕೆಲಸ ಮಾಡೋಕ್ಕೂ ಮುಂಚೆನೂ ಇವ್ರ ಆಶೀರ್ವಾದ ತಗೊಂಡು ಮುಂದಿನ ಕೆಲಸ ಮಾಡಬೇಕು. ದೊರೆ, ಬನ್ನಿ ಆಶೀರ್ವಾದ ತಗೊಳಮ್ಮ. ಅಜ್ಜಿ, ಆಶೀರ್ವಾದ ಮಾಡಿ. ಬಾವಾ, ಇಲ್ಲಿ ಹೋಗಿ. ಇನ್ಮ್ಯಾಕೆ ನಾವೆಲ್ಲ ಖುಷಿಯಾಗಿ ಬದುಕೋಣ. ಜೀವನ ನಮಗೆ ಎರಡನೇ ಅವಕಾಶ ಕೊಟ್ಟೈತೆ. ಈ ಜಗಳ, ನೋವು ಇದ್ಯಾವುದು ಬೇಡ. ಆಯ್ತವ. ಅಕ್ಕ, ರಾಣಿ ಅಕ್ಕ ಕಾಡಲ್ಲಿ ಕಳ್ದೋಗಿದ್ಲು, ಆಮೇಲೆ ಸಿಕ್ಕಿದ್ಲು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಅವರೆಲ್ಲಿದ್ರು? ಕಾಡಲ್ವೇನೆ, ಯಾವುದೋ ಗುಹೆಯಲ್ಲಿ ಇದ್ದಿರ್ಬೋದು. ಗುಹೆಯಲ್ಲಿ ಕರಡಿ ಎಲ್ಲ ಬರಲ್ವಾ? ಅದು ನೆಕ್ಸ್ಟ್ ಟೈಮ್ ಅವಳು ಸಿಗ್ತಾಳಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಇವಾಗ ದಯಮಾಡಿ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಬಾ. ಆತನ ಪರ್ಶು ಅಲ್ವೇನೆ, ಅವನೇನೇ ಮಾಡ್ತೀಯಾನೆ ಕುತ್ಕೊಂಡು. ಮೋಸ್ಟ್ಲಿ ಗಾಡಿ ಪಂಚರ್ ಆಗಿರ್ಬೇಕು. ಹೆಂಗಿದ್ರು ನಟರಾಜ ಸರ್ವಿಸ್ ಇದೆಯಲ್ಲ, ಬಾ ಲಿಫ್ಟ್ ಕೊಡೋಣ. ಸರಿ ಬಾ. ಪರ್ಶು, ಏನ್ ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು? ರತ್ನ, ರಮ್ಯಾ ಇವಾಗ ಬಂದ್ರಾ? ಏನ್ ಪರ್ಶು, ನಿಮ್ ಮನೆಗ್ ಬಂದಾಗ್ಲೂ ಈ ಡೈಲಾಗ್ ಕೇಳಿಲ್ಲ, ಈ ರೋಡಲ್ಲಿ ಕೇಳ್ತಿದ್ಯಲ್ಲ? ಹಂಗೇನಿಲ್ಲ ಕಣವ, ಸಡನ್ ಆಗಿ ನೋಡಿದ್ನಲ್ಲ ಅದಕ್ಕೆ ಕೇಳಿದೆ. ಅದಿರ್ಲಿ ಪರ್ಶು, ಏನೋ ಮುಚ್ಚಿಟ್ಕೋತಿದ್ಯಾ? ಅದೇನಿಲ್ಲ, ನೀವು ಹೊರಡ್ರಿ. ಏನದು ಸೀಕ್ರೆಟಾ? ಹೇಗಿದ್ರು ನಾವು ಫ್ರೆಂಡ್ಸ್ ತಾನೆ, ನಮ್ಮ ಹತ್ರ ಏನ್ ಮುಚ್ಚಿಡೋದು? ಮೊದ್ಲೇ ನಾವು ಲೇಡೀಸು, ಕ್ಯೂರಿಯಾಸಿಟಿ ಜಾಸ್ತಿ ಅಪ್ಪ, ಅದೇನು ಅಂತ ತೋರಿಸ್ಬೋತಾನೆ. ಯಾಡ ರಮ್ಯಾ, ನಾನು ಹೇಳೋದು ಕೇಳು. ಕೇಳೋದು ಇಲ್ಲ. ಏನದು ತೋರ್ಸು. ಏನ್ ಪರ್ಶು ಇದು? PR ಅಂತ ಸ್ಟಿಕ್ಕರ್ ಹಾಕ್ತಿದ್ಯಾ? PR ಅಂದ್ರೆ ನಮ್ ಬಾಸು ಪುನೀತ್ ರಾಜ್ಕುಮಾರು. ರಮ್ಯಾ, ನಮ್ಮ ಅಪ್ಪು ಬಾಸ್ ಆಗಿದ್ರೆ ನಂಗೂ ಖುಷಿ ಆಯ್ತಿತ್ತು, ಆದ್ರೆ ಇದನ್ನ ಹಾಕ್ಸಿರೋದು ನಮ್ಮ ಹುಡುಗರು. ನೀನ್ ಮುಚ್ಚಿಡ್ತಿದ್ಯಾ ಅಂದ್ರೆ ಇದ್ರ ಹಿಂದೆ ಏನೋ ಅರ್ಥ ಇದೆ. ಏನದು? ಅದು ರತ್ನ, ಇವಾಗ ನಾವೆಲ್ಲ ಫ್ರೆಂಡ್ಸ್ ಅಲ್ವೇ, ಅದಕ್ಕೆ ನಮ್ಮ ಹುಡುಗರು ಹೆಂಗಿದ್ರು ರತ್ನ ನಿಮ್ಮ ಅತ್ತೆ ಮಗಳು ಅಂತ ಅಂದ್ಬಿಟ್ಟು ನಂದು ನಿಂದು ಹೆಸರು ಹಿಡ್ಕೊಂಡು ರೇಗಿಸ್ತಾ ಇದ್ರು.
ಅವತ್ತೇ ಎಲ್ರಿಗೂ ಬೈದು ನನ್ನ ಮಕ್ಕಳು ಸವಾಸ ಬಿಟ್ಬಿಟ್ಟಿದೆ. ಇವಾಗ ನಾನು ಊರಲ್ಲಿ ಇರಲಿಲ್ವಲ್ಲ, ನಂದು ನಿಂದು ಹೆಸರನ್ನ ಸ್ಟಿಕ್ಕರ್ ಮಾಡಿ ಸಣ್ಣಿಸ್ಬಿಟ್ಟು ಕಿತಾಪತಿ ಮಾಡ್ತಿದ್ರು. ನನಗೂ ನಿನ್ನ ಮೇಲೆ ಆ ಥರ ಏನು ಆಸೆ ಇಲ್ಲ ಅಲ್ವೇ. ಇದಿಟ್ಕೊಂಡು ಏನು ಮಾಡೋಣ ಅಂತ ಕಿತ್ತಾಕ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ. ನಾನು ಬರ್ತೀನಿ ರತ್ನ, ಬರ್ತೀನಿ ಕಣವ. ಮಗ ಸೊಸೆ ಸಾವನ್ ಗೆದ್ದು ಬಂದಿದ್ದಾರೆ. ಯಾವ ಕೆಟ್ಟ ದೃಷ್ಟಿನ ಅವ್ರಿಗೆ ತಾಗಬಾರ್ದು. ಆ ದೃಷ್ಟಿ ಆದಿ ದೃಷ್ಟಿ ಎಲ್ಲ ದೃಷ್ಟಿನೂ ಹಾಳಾಗೋಗ್ಲಿ. ಅತ್ತೆ, ಯಾವ ದೃಷ್ಟಿ ಇದ್ರೂ ಆ ರಾಕ್ಷಸ ಬೊಂಬೆ ಸುಟ್ರಲ್ಲ ಅದ್ರಾಗೆ ಬೂದಿ ಆಗೋಗೈತೆ. ಇನ್ನೇನ್ ದೃಷ್ಟಿ ಬಿದ್ರೂ ಅದ್ ನಂದೇಯ. ಏನ್ ಹೇಳ್ತಿದ್ಯಮ್ಮ ರಾಣಿ? ಸೀಟಾ ಹೇಳ್ತೀವ್ನಿ ಅತ್ತೆ. ಇದುವರೆಗೂ ಒಂದ್ ಲೆಕ್ಕ, ಇನ್ ಮುಂದೆನೆ ಬ್ಯಾರೆ ಲೆಕ್ಕ. ನಂಗೇನು ಅರ್ಥ ಆಗ್ತಿಲ್ಲಮ್ಮ. ನೀವೆಲ್ಲಿ ಹೋಗಿದ್ರಿ? ಹೇಗೆ ಹೊರಗೆ ಬಂದ್ರಿ? ಅತ್ತೆ, ಮೊದಲು ಊಟ ಮಾಡ್ತಾ ಆಮ್ಯಾಕ್ ಮಾತಾಡೋಮ್ಮ. ನೋಡು ರಾಣಿ, ನೀನ್ ಮಾತು ಮರ್ಸ್ಬೇಡ. ನೀನಿರೋ ವಿಷಯನ ಮುಚ್ಚಿಡ್ತಾ ಇದೀಯ ಅನ್ನಿಸ್ತಿದೆ. ನೀನ್ ನಿಜ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅತ್ತೆ, ಮೊದಲು ಊಟ ಮಾಡುಮ್ಮ, ಆಮ್ಯಾಕ್ ಮಾತಾಡುಮ್ಮ. ಸರಿ.